ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ರೀತಿ ಪರಿಸ್ಥಿತಿ ಬರಬಾರ್ದು ಅಂತಾನೆ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನಾವೊಂದು ನಿರ್ಧಾರ ತಗೊಂಡಿದ್ದೀವಿ. ಅವನಿನ ಮನೆಯಿಂದ ಕಳಿಸ್ಬಿಡೋಣ. ನೀನ್ ಅವನಿ ಹತ್ರ ಏನ್ ಹೇಳ್ಕೊತೀಯೋ ನಿನ್ನಿಷ್ಟ. ಅವನಿನ ನೀನೇ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಅವ್ರೇನೋ ಅಂದ್ರು ಇವ್ರೇನೋ ಅಂದ್ರು ಅಂತ ನಿರ್ಧಾರ ತಗೋಬಾರ್ದಮ್ಮ. ನಿನ್ ಮನ್ಸು ಏನ್ ಹೇಳುತ್ತೋ ಅದನ್ನ ಕೇಳು. ಇವಾಗಿಂದ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಮ್ಮ ಕರ್ಗೋಗಿ ಅವನಿ ಮೇಲೆ ಕರುಣೆ ತೋರಿಸ್ಬಿಡ್ತಾಳೆ. ಇಲ್ಲ ರೀ, ದೇವ್ರ ಮನೇಲಿ ತಗೊಂಡಿರೋ ನಿರ್ಧಾರಗಳನ್ನ ಕೊನೆಗೆ ಆ ಅಮ್ಮವರು ಕೂಡ ಬದಲಾಯಿಸಕ್ಕಾಗಲ್ಲ. ಅವನಿನ ಯಾವುದೇ ಪರಿಸ್ಥಿತಿಲೂ ಮನೆಯಿಂದ ಕಳ್ಸಲ್ಲ ಅಂತ ರಕ್ತ ಸಂಬಂಧ ಅಲ್ದೇ ಇದ್ರು ಅವನಿನೇ ನನ್ ಮೊಮ್ಮಗಳು ಅಂತ ಒಂದ್ಸಲ ನೀನೇ ಹೇಳಿದ್ದೆ. ಇವಾಗ ಇಂಥ ನಿರ್ಧಾರ ಯಾಕಮ್ಮ? ಇವತ್ತಿಂದ ಅವನಿನೇ ನನ್ನ ಮೊಮ್ಮಗಳು. ಅವನಿ ಮೇಲೆ ನಮ್ಗೆ ಯಾವತ್ತೂ ಕೆಟ್ಟ ಅಭಿಪ್ರಾಯ ಇಲ್ಲ ಕಣಪ್ಪ. ಹಾಗಂತ ಅವಳಿಂದ ನಮ್ಮ ಮನೆಗೆ ನಷ್ಟ ಆಗೋ ಪರಿಸ್ಥಿತಿ ಬರ್ತಿದೆ ಅಂದಮೇಲೆ ನಾವು ಕಠಿಣವಾಗಿ ವರ್ತಿಸಲೇಬೇಕು. ಇವತ್ತಿನವರೆಗೂ ಆಗಿದ್ದೆಲ್ಲ ಆಗೋಯ್ತು. ಹಳೇದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೋಬಾರ್ದು. ಅವನಿ ನಿನ್ನ ಮದುವೆಗೆ ಸಮಸ್ಯೆಯಾಗಿ ಬದಲಾಗಿದ್ದಾಳೆ. ಅದಕ್ಕೆ ಕಳಿಸ್ಬಿಡ್ಬೇಕು. ಅವ್ರು ನನ್ನನ್ನ ಹೊರಗಡೆ ಕಳ್ಸೋಕ್ ಬಿಡಲ್ಲ. ಹೇಗಾದ್ರೂ ಅವ್ರು ನಂಗೆ ರಕ್ಷಣೆಯಾಗಿರ್ತಾರೆ. ಹೊರಗಡೆ ಹೋದ್ರೆ ಅವಳಿಗೆ ರಕ್ಷಣೆ ಇಲ್ಲ ಅಮ್ಮ. ಶ್ರೀಕರ್, ಅವನಿ ಧೈರ್ಯ ಇರುವಂತ ಹುಡುಗಿ, ಹೇಗಾದ್ರೂ ಬದುಕ್ತಾಳೆ. ಆರ್ಥಿಕ ವಿಷಯವಾಗಿ ನಾವು ಬೇಕಾದ್ರೆ ಸಹಾಯ ಮಾಡೋಣ. ಮುರಳಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ ಅಪ್ಪ? ಮುರಳಿಗೆ ನಾವು ಬಿಡಿಸಿ ಹೇಳ್ತೀವಿ. ಅರ್ಥ ಮಾಡ್ಕೋತಾನೆ. ಅಮ್ಮ, ಇದು ಕರೆಕ್ಟ್ ಅಂತ ಅನ್ಸಲ್ಲ ಅಮ್ಮ. ಯಾವ್ದು ಕರೆಕ್ಟೋ ಯಾವ್ದು ರಾಂಗೋ ನೀನ್ ಹೇಳಿದ್ರೆ ತಿಳ್ಕೊಳ್ಳೋ ಪರಿಸ್ಥಿತಿಲಿ ನಾವಿಲ್ಲ. ಆದ್ರೂ ಯಾವತ್ತೋ ಒಂದಿನ ಅವಳು ನಮ್ಮ ಮನೆಯಿಂದ ಹೋಗ್ಲೇಬೇಕಲ್ವಾ? ಎಷ್ಟು ದಿನ ಅಂತ ನಾವು ಮನೇಲಿ ಇಟ್ಕೊಳಕ್ಕಾಗುತ್ತೆ? ಅವನಿ ನಮ್ಮ ಮನೆಯಿಂದ ಹೋಗೋ ಹುಡುಗಿ ಅಲ್ಲ ಅಪ್ಪ. ಯಾಕೆಂದ್ರೆ ಅವಳು ಸಿಸ್ಟರ್, ನೀನೊಂದು ಗಮನಿಸಿದ್ಯಾ? 2-3 ಸಲ ಇದೇ ಮಾತಂದಿದ್ದಾನೆ. ವಾಪಸ್ ಕೇಳಿದ್ರೆ ತಡಬಡಿಸ್ತಾ ಕವರ್ ಮಾಡ್ತಿದ್ದಾನೆ. ನೀನ್ ಕತ್ತಿಗಿಂತ ಶಾರ್ಪು ಸಿಸ್ಟರ್. ಅವಳು ನಿನ್ಗೇನೋ ಆಗ್ಬೇಕು ಅನ್ನೋ ಥರ 2-3 ಸಲ ನೀನ್ ಹೀಗೆ ಮಾತಾಡಿದ್ಯಾ? ಏನ್ ವಿಷಯ? ಶ್ರೀಕರ್, ನಿನ್ನ ಜೊತೆ ಜಗಳ ಮಾಡೋಷ್ಟು ತಾಳ್ಮೆ ನನಗಿಲ್ಲ. ಇಲ್ಲ ಸಲ್ಲದ ಸಮಸ್ಯೆಗಳಿಗೆ ತಲೆ ಕೆಡ್ಸ್ಕೊಂಡು ಒದ್ದಾಡೋಷ್ಟು ತಾಳ್ಮೆನೂ ನನಗಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ಹೊರಗಡೆಯವರು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡ್ರೆ ನಾನು ಕೇಳಿ ತಡ್ಕೊಳ್ಳೋದಿಲ್ಲ. ಪುರೋಹಿತರು 1 ತಿಂಗಳಲ್ಲಿ ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ.
ಅವನಿ ನಮ್ಮ ಮನೇಲಿದ್ರೆ ಯಾವ ಸಂಬಂಧನೂ ಬರೋದಿಲ್ಲ. ಅರ್ಥ ಮಾಡ್ಕೋ. ನನ್ನ ನಿರ್ಧಾರ ಆ ಹುಡುಗಿ ಜೀವನಕ್ಕೂ ಕೂಡ ಒಳ್ಳೇದೇ ಮಾಡುತ್ತೆ. ಅದಲ್ಲ ಅಮ್ಮ. ಇನ್ನೊಂದು ಮಾತು ಮಾತಾಡಿದ್ರೆ ನನ್ ಮೇಲೆ ಆಣೆ. ಈ ಸೀನ್ಗೆ ಇದೇ ಕ್ಲೈಮ್ಯಾಕ್ಸು. ಇನ್ನು ವರ್ಕೌಟ್ ಆದ ಹಾಗೆ ಡೌಟೇ ಇಲ್ಲ. ಈಗ್ಲೂ ನೀನ್ ನನ್ನ ನಿರ್ಧಾರ ಬೇಡ ಅಂತ ಹೇಳಿದ್ರೆ ಈ ಅಮ್ಮನ ಸಾವು ಬೇಡ್ಕೊಂಡ್ ಹಾಗೆ. ಅಮ್ಮ, ಹಾಗನ್ಬೇಡ ಅಮ್ಮ. ನಿನ್ ಮಗ ನಿನ್ಗೋಸ್ಕರ ಪ್ರಾಣ ಕೊಡ್ತಾನೆ ಹೊರತು ನಿನ್ ಪ್ರಾಣನ ತೆಗಿಯಲ್ಲ ಅಮ್ಮ. ಹಾಗಾದ್ರೆ ನನ್ನ ನಿರ್ಧಾರನ ನಡೆಸ್ಕೊಡು. ಅಮ್ಮಯ್ಯ, ಕತೆ ಸುಖ ಅಂತ್ಯ ಆಯ್ತು. ಇನ್ನು ಅವನೇ ಔಟ್. ಬಾಮ ಇದನ್ ಜೊತೆ ಆಡ್ಕೊಳ್ಳೋಣ ನಡೀರಿ. ಕೋಪದಲ್ಲಿದ್ದಾಗ ಹುಲಿನ, ನೋವಲ್ಲಿರ್ಬೇಕಾದ್ರೆ ಮನುಷ್ಯನ್ನ ಹೀಯಾಳಿಸ್ಬಾರ್ದು. ನಾವು ಬಲಿ ಆಗ್ಬಿಡ್ತೀವಿ. ನಮಗ್ ಬೇಕಾಗಿದ್ದು ನಡೆದಿದೆ. ಬನ್ನಿ ಬನ್ನಿ. ಅವನೇ ಈ ಮನೆ ಸೊಸೆ ಅಂತ ನಿನಗೆ ಗೊತ್ತು. ಆದ್ರೂ ಕೂಡ ಹೀಗ್ಯಾಕೆ ಮಾಡ್ತಿದ್ದೀಯ? ನಿನ್ನ ಕಾಪಾಡಿದಕ್ಕೆ ನೀನ್ ಕೊಡ್ತಿರೋ ಬಹುಮಾನ ಇದೇನಾ? ಇಂತಹ ನಿರ್ಧಾರ ನಿನಗೆ ನ್ಯಾಯ ಅನ್ನಿಸ್ತಾ? ನನ್ನ ಹೆಂಡ್ತಿನ ನಾನು ಹೇಗೆ ಹೊರಗಡೆ ಕಳಿಸ್ಲಿ? ಅವನಿನ ಮನೆಯಿಂದ ಕಳಿಸ್ಬಿಡೋಣ. ನೀವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು ರೀ. ಏನು ಅಂದ್ರೆ? ಹೇಳು ಅವನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಮತ್ತೆ ನಿದ್ದೆ ಮಾಡ್ಬೋದಲ್ವಾ? ನಿದ್ರೆ ಬರ್ತಿಲ್ಲ. ನಿದ್ದೆ ಮಾಡ್ತಿರೋ ಹಾಗೆ ನಿಮ್ಗೆ ಯಾವ ವಿಷಯನಾದ್ರೂ ನೋವು ಕೊಡ್ತಿದ್ಯಾ? ಹಾಗೆ ನೋವು ಕೊಡೋದು ನಮ್ಮ ಮದ್ವೆ ವಿಷಯ ಬಿಟ್ರೆ ಇನ್ನೇನಿರುತ್ತೆ? ಅದು ದಿನ ಇರೋದೆ. ಅದಲ್ದೇನೆ ಇನ್ನೇನಾದ್ರೂ ಸಮಸ್ಯೆ ನಿಮಗೆ ಕಷ್ಟ ಕೊಡ್ತಾ ಇದ್ರೆ ನನ್ನ ಹತ್ರ ಹೇಳಿ. ನಾನೇನಾದ್ರೂ ನಿಮಗೆ ಸಹಾಯ ಮಾಡ್ಬೋದೇನೋ? ಯಾಕಂದ್ರೆ ನೀವು ನನ್ನನ್ನು ಗಂಗೆಲ್ ದೂಕು ಅಂದ್ರು ಅಥವಾ ಅಗ್ನಿಗೆ ಹಾರು ಅಂತ ಆಜ್ಞೆ ಮಾಡಿದ್ರು ನಾನು ಯಾವಾಗಲೂ ಸಿದ್ಧವಾಗಿರ್ತೀನಿ ರೀ. ನಿನ್ನ ಸಂತೋಷದಲ್ಲಿ ಆನಂದದಲ್ಲಿ ಇಡಬೇಕು ಅಂತ ಎವ್ರಿ ಸೆಕೆಂಡ್ ಯೋಚನೆ ಮಾಡೋ ನಾನು ನೀರಲ್ಲಿ ಬೆಂಕಿನಲ್ಲಿ ಹೇಗೆ ಬಿಡಕ್ಕಾಗತ್ತೆ? ಆಸೆ ಪಡೋದು ಮನುಷ್ಯನ ಗುಣ. ಕೆಲವು ಸಲ ನಾವು ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ನಡಿಬೇಕಾದ್ರೆ ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸ್ದೆ ಬೇರೆ ದಾರಿ ಇಲ್ವಲ್ಲ. ಅಂಥದ್ದೇನೂ ಇಲ್ಲ. ನಾನು ನಿಮ್ಮ ಜೀವನದೊಳಗೆ ಬಂದಾಗ ನೀವು ತುಂಬಾ ಸಂತೋಷವಾಗಿದ್ರಿ. ನಿಮ್ಮ ಸಂತೋಷಕ್ಕೆ ಕಾರಣ ಆಗಿರೋ ನಾನು ಈಗೇನಾದ್ರೂ ಸಮಸ್ಯೆ ಆಗ್ಬಿಟ್ಟಿದ್ದೀನಾ? ನೀನ್ ಯಾವತ್ತೂ ನನ್ನ ಸಂತೋಷನೇ, ಸಮಸ್ಯೆ ಅಲ್ಲ. ಮತ್ತೆ ಯಾಕೆ ಇಷ್ಟೊಂದು ಚಿಂತೆನಲ್ಲಿದ್ದೀರಾ? ನಮ್ಮ ಭವಿಷ್ಯದ ಬಗ್ಗೆನಾ? ಅದ್ರ ಬಗ್ಗೆನೇ ಆದ್ರೆ
ನೀವೇನು ಯೋಚನೆ ಮಾಡಬೇಡಿ, ನಾವು ಚೆನ್ನಾಗಿರ್ತೀವಿ. ನಾವು ಯಾವತ್ತಿಗೂ ಬೇರೆ ಆಗಲ್ಲ, ಜೊತೆಯಾಗೇ ಇರ್ತೀವಿ. ನಮ್ಮ ಮಧ್ಯ ದೂರ ಬರಲ್ಲ, ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನನ್ನ ಕಣ್ಣೋಡ್ ಮಾತಾಡ್ತಿದ್ದ ನೀವು ಇವತ್ತ್ಯಾಕೆ ಮುಖ ತಿರುಗಿಸ್ಕೊಂಡ್ರಿ? ನನಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಅವನಿನ ಮನೆಯಿಂದ ಕಳಿಸ್ಬಿಡೋಣ. ಅದಲ್ಲ ಅಮ್ಮ, ಇನ್ನೊಂದು ಮಾತು ಮಾತಾಡಿದ್ರೆ ನನ್ ಮೇಲೆ ಆಣೆ. ನಿನ್ ಮಗ ನಿನ್ಗೋಸ್ಕರ ಪ್ರಾಣ ಕೊಡ್ತಾನೆ ಹೊರತು ನಿನ್ ಪ್ರಾಣನ ತೆಗಿಯಲ್ಲ ಅಮ್ಮ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಅವನಿನ ಮನೆಯಿಂದ ಕಳಿಸ್ಬಿಡೋಣ. ಈಗ್ಲೂ ನೀನ್ ನನ್ನ ನಿರ್ಧಾರ ಬೇಡ ಅಂತ ಹೇಳಿದ್ರೆ ಈ ಅಮ್ಮನ ಸಾವು ಬೇಡ್ಕೊಂಡ್ ಹಾಗೆ. ಅವನಿನ ಮನೆಯಿಂದ ಕಳಿಸ್ಬಿಡು ಅಂತ ಇದಕ್ಕೂ ಮೊದಲು ಒಂದ್ಸಲ ಹೇಳಿದ್ರು. ಅವಾಗ ಅಮ್ಮನವ್ರು ಕಾಪಾಡಿದ್ರು. ಇವಾಗ ಅಂತ ಅವಕಾಶನೇ ಇಲ್ಲ. ಅವನಿನ ಮನೆಯಿಂದ ಹೋಗು ಅಂತ ಹೇಳೋಕ್ಕಾಗಲ್ಲ. ಅಮ್ಮನಿಗೆ ಕೊಟ್ಟಿರೋ ಮಾತನ್ನ ತಪ್ಪೋದಿಲ್ಲ. ಏನ್ ಮಾಡ್ಬೇಕು ದೇವ್ರೆ? ನಿನ್ನ ಫೇಸ್ ಮಾಡೋಕ್ಕಾಗದೆ ನಿನಗೆ ಹೇಳ್ದೇನೆ ಆಫೀಸಿಗೆ ಬಂದ್ಬಿಟ್ಟೆ. ನಿನ್ ವಿಷಯದಲ್ಲಿ ಯಾವ ನಿರ್ಧಾರ ತಗೋಬೇಕೋ ಅರ್ಥ ಆಗ್ತಿಲ್ಲ ಅವನಿ. ಏನ್ರಿ ಅಷ್ಟು ಟೆನ್ಷನ್ನಲ್ಲಿದ್ದೀರಾ? ನೀವು ಬೇಜಾರು ಮಾಡ್ಕೊಂಡಿದ್ರೆ ನಂಗೆ ನೋಡಕ್ಕಾಗಲ್ಲ. ನೀವು ಯಾವಾಗಲೂ ನಗ್ತಾ ಇರಬೇಕು. ಆ ನಗುಗೋಸ್ಕರ, ನಿಮ್ಗೋಸ್ಕರ ನಾನು ಎಂಥ ತ್ಯಾಗ ಮಾಡೋಕ್ಕಾದ್ರೂ ಸಿದ್ಧನೇ ಇರ್ಲಿ. ಏನ್ ಮಾಡಬೇಕು ಅಂತ ಹೇಳ್ರಿ. ಹೀಗೆ ಮಾತಾಡ್ತಿರೋ ನಿನ್ನ ಹತ್ರ ನಾನೇನು ಮಾತಾಡೋಕ್ಕಾಗತ್ತೆ? ಇದನ್ನೇ ಗಂಡ ಹೆಂಡತಿ ರೇಖೆ ಅಂತಾರೆ. ಇಲ್ಲಿವರೆಗೂ ಒಟ್ಟಿಗೆ ಇದೆ ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ಏನು? ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಅಂತ. ನಮ್ಮ ಮಧ್ಯ ಯಾವ ತೊಂದ್ರೆನೂ ಬರಲ್ಲ ಅಂತ. ನಾವು ಒಟ್ಟಿಗೆ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನ್ರಿ. ಅಂತ ಪರಿಸ್ಥಿತಿ ನಿನಗೆ ಯಾವತ್ತೂ ಬರಕ್ ಬಿಡಲ್ಲ. ಎಷ್ಟೋ ಮಾತು ಕೊಟ್ಟಿದ್ದೀನಿ, ಇವಾಗ ಅದನ್ನ ಹೇಗೆ ತಪ್ಸಕ್ಕಾಗತ್ತೆ? ಸರ್, ಕಾಫಿ ತಗೊಂಡು ಬರಲಾ ಸರ್? ನೋ, ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಬಾಸಿಗೆ ಕಾಲ್ ಮಾಡಿ ಹೇಳ್ತೀನಿ. ಈಗ ತಾನೇ ಬಂದ್ರಿ, ಆಗ್ಲೇ ಹೊರಡ್ತಿದ್ದೀರಲ್ಲ ಸರ್? ಕೆಲಸ ಇದೆ, ಹೋಗು. ಓಕೆ ಸರ್.
ಬಂದು ಆಗ್ಲೇ ಹೊರಡ್ತಿದ್ದಾರೆ. ಇವತ್ತು ಶ್ರೀಕರ್ ಸರ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಏನಾಯ್ತೋ ಏನೋ. ಶ್ರೀಕರ್ ಏನೋ ಬೆಳಗ್ಗೆನೆ ಹೊರಗಡೆ ಹೋಗಿದ್ದಾನೆ. ಅವನಿ ಅಂತೂ ರೂಮಿಂದಾನೇ ಹೊರಗಡೆ ಬರ್ತಿಲ್ಲ. ವಾಟ್ಸ್ ಹ್ಯಾಪನಿಂಗ್? ದೊಡ್ಡವರಿಬ್ರು ಕಾಮ್ ಆಗಿದ್ದಾರೆ. ಮನೆ ಇಷ್ಟು ಪ್ರಶಾಂತವಾಗಿದ್ರೆ ಹೇಗೆ ಸಿಸ್ಟರ್? ಶಾಶ್ವತವಾಗಿ ದೂರ ಆಗ್ಬೇಕು ಅಂತಾನೆ ನಾನು ಹೊರಗಡೆ ಕಾಲಿಡ್ತಿಲ್ಲ. ಆ ಕಡೆ ತಾಯಿ, ಈ ಕಡೆ ಹೆಂಡತಿ ಮಧ್ಯೆ ಒದ್ದಾಡ್ತಿರೋ ನನ್ನ ಗಂಡಂಗೋಸ್ಕರ ನಾನು ಇಂಥ ನಿರ್ಧಾರ ತಗೋಬೇಕಾಗಿ ಬರ್ತಿದೆ. ನಾನು ಯಾವತ್ತಿಗಾದ್ರೂ ನಮ್ಮತ್ತೆ ಮನೆಗೆ ಬರಲೇಬೇಕಿರೋಳು. ನನ್ನ ಗಂಡನ ಕೈಲಿ ನಿಜ ಹೇಳಿಸಿ ನನ್ನ ಬೇಗ ವಾಪಸ್ ಕರ್ಸ್ಕೋತೀಯ ಅಂತ ಆಸೆಯಿಂದ ಹೋಗ್ತಿದ್ದೀನಿ. ನನ್ನ ಕರುಣಿಸು. ಲಗೇಜ್ ಬ್ಯಾಗ್ ಜೊತೆ ಹೊರಗಡೆ ಬಂದಿದ್ದಾಳೆ ಅಂದ್ರೆ ಮನೆಯಿಂದ ಹೋಗ್ತಾಳೆ ಅಂತ ಅರ್ಥ. ಅಮ್ಮನವ್ರ ಮುಂದೆ ಬಲವಾಗೇನೋ ಬೇಡ್ಕೊಂಡಿದ್ದಾಳೆ. ಬೇಗ ವಾಪಸ್ ಬರ್ಬೇಕಂತಾನೇನೋ. ಒಂದ್ಸಲ ಎಕ್ಸಿಟ್ ಆದ್ರೆ ಮತ್ತೆ ಎಂಟ್ರಿ ಕಷ್ಟ. ಅವಳೇನೋ ಹೇಳ್ಬೇಕು ಅಂತಿದ್ದಾಳೆ. ನೀವು ಸೈಲೆಂಟ್ ಆಗಿರಿ. ನಿಮ್ ಮನೇಲಿ ಆಶ್ರಯ ಕೊಡೋದೇ ಅಲ್ಲ, ನಿಮ್ ಮನ್ಸಲ್ಲಿ ಕೂಡ ಜಾಗ ಕೊಟ್ಟಿದ್ದೀರಾ. ನಾನು ಅದೃಷ್ಟವಂತೆ. ನನ್ನಿಂದ ನಿಮಗ್ ಸಂತೋಷ ಸಿಗ್ಬೇಕೇ ಹೊರತು ನೋವಾಗಬಾರ್ದು. ಜಗಳಕ್ಕೆ ನಾನು ಕಾರಣ ಆಗ್ಬಾರ್ದು. ಅದಕ್ಕೆ ಮನೆಯಿಂದ ಹೊರಟೋಗ್ತಾ ಇದ್ದೀನಿ. ತಂದೆ ತಾಯಿ ಇಲ್ದಿರೋ ನಂಗೆ ಒಳ್ಳೇದು ಹೇಳ್ಕೊಟ್ರಿ, ಸಹಾಯ ಮಾಡಿದ್ರಿ, ಬಹುಮಾನ ಕೊಟ್ರಿ. ನಿಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಈ ಸ್ವಲ್ಪ ದಿನದಲ್ಲಿ ನಂಗೆ ತಂದೆ ತಾಯಿ ಆದ್ರಿ. ಅದಕ್ಕೆ ಯಾವತ್ತಿಗೂ ಋಣಿಯಾಗಿರ್ತೀನಿ. ಪಾರ್ವತಿ ಪರಮೇಶ್ವರರಂತೆ ಇರುವ ನಿಮ್ಮ ಆಶೀರ್ವಾದ ನಂಗೆ ಯಾವತ್ತಿಗೂ ಶ್ರೀರಾಮ ರಕ್ಷೆಯಾಗಿರ್ಬೇಕು.
ನಂಗೆ ಆಶೀರ್ವಾದ ಮಾಡಿ. ನೀನು ಎಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು. ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ